ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಹಳೆಯ ಬಳೆಗಳು ತುಂಬಾ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಬಳೆಗಳಂತೂ ವೇಸ್ಟ್ ಆಗಿರುತ್ತೆ. ಅಂಥ ಬಳೆಗಳಿಂದ ಇವತ್ತು ಒಂದು ಸುಂದರವಾದಂತಹ ಡಿಸೈನ್ ಆಗಿರುವಂಥ ಒಂದು ಮನೆಗೆ ಅಲಂಕಾರಿಕ ವಸ್ತುವನ್ನು ತಯಾರಿಸೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಈಗ ಹೊಸ್ದಾಗಿ ನಾವೇನೇನು ಕಂಡುಹಿಡಿತಾ ಇಲ್ಲ. ನಾವು ಚಿಕ್ಕವರಿದ್ದಾಗಲೂ ನಮ್ಮ ಹಳ್ಳಿಗಳಿಗೆಲ್ಲನೂ ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಹೊಸ ಡಿಸೈನಲ್ಲಿ ಮಾಡ್ತೀವಿ ಅಷ್ಟೇ. ಬನ್ನಿ ಇವಾಗ ಯಾವ ರೀತಿ ಈ ಹಳೆ ಬಳೆಗಳನ್ನು ತಗೊಂಡು ನಾನು ಸ್ವಲ್ಪ ಡಿಸೈನ್ ಆಗಿರುವಂತಹ ಒಂದು ಮನೆಗೆ ಅಲಂಕಾರಿಕ ವಸ್ತುನ ಯಾವ ರೀತಿ ತಯಾರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಇಲ್ಲಿ ಈ ಥರ ಲೂಫ್ಗಳಿದ್ದರೆ ತಗೋಬೋದು. ಇದು ಟೈಲರ್ ಹತ್ರ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಬ್ಲೌಸ್ಗಳಿಗೆ, ಬಟ್ಟೆಗಳಿಗೆ, ಫ್ರಾಕು ಡಿಸೈನ್ ಮಾಡೋಕ್ಕೆ ಆ ಥರದ್ದೆಲ್ಲ ಮ್ಯಾಚಿಂಗ್ ಸೆಂಟ್ರ್ಗಳಲ್ಲಿ ಸಿಗುತ್ತೆ. ಆಮೇಲೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಾನಿಲ್ಲಿ ನೋಡಿ, ಇಲ್ಲಿ ಈ ಥರದ್ದೆಲ್ಲ ತಗೊಂಡಿದ್ದೀನಿ. ಒಂದು ಅಲಂಕಾರಿಕ ವಸ್ತುಗಳನ್ನು ತಯಾರಿಸೋಕ್ಕೆ ಅಂತಂದರೆ ಎಲ್ಲನೂ ಇದೆಲ್ಲ ಸಿಗುತ್ತೆ, ತಗೊಂಬರ್ಬೋದು. ನಾನು ಕೂಡ ಇದನ್ನೆಲ್ಲ ತಂದಿದ್ದೀನಿ. ಯಾವ ಥರ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಲ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತು ವಿಡಿಯೋ ಅಂತಂದರೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ವಿಡಿಯೋ ಬೇರೆ ಕಡೆ ಎಲ್ಲ ಶೇರ್ ಆಗುತ್ತೆ ಅಂತ ಹೇಳ್ತಾ ನೋಡಿ, ಇಲ್ಲಿ ಇದು ಫ್ಲವರ್ಸು, ಇದು ಬಟ್ಟೆದು ಫ್ಲವರ್ಸು ಥ್ರೆಡ್ಗಳಿಂದ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದಂತೂ ಬ್ಲೌಸ್ಗಳಿಗೆ ಡಿಸೈನ್ ಮಾಡೋಕ್ಕೆ ಅಂತ ಹೇಳಿ ತಂದಿರೋದು. ನೋಡಿ, ಇಲ್ಲಿ ಇಷ್ಟು ಬಳೆ ತಗೊಂಡಿದ್ದೀನಿ. ಆದಷ್ಟು ಗಟ್ಟಿ ಬಳೆನ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ತುಂಬ ದಿನ ಬಾಳಿಕೆ ಬರೋದಲ್ಲ, ಹಂಗಾಗಿ ಗಟ್ಟಿ ಬಳೆ ತಗೊಂಡಿದ್ದೀನಿ. ಮೆಟಲ್ ಬಳೆ ಆದರೂ ತಗೋಬೋದು, ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಇದನ್ನು ಯಾವ ರೀತಿಯಾಗಿ ನಾನು ಕಟ್ಟಿಬಿಟ್ಟು ಇದನ್ನು ಹಾಕ್ತೀನಿ. ಇಲ್ಲ ಅಂತಂದರೆ ಒಂದು ಸೂಜಿ ತಗೊಂಡ್ಬಿಟ್ಟು ಅದರಲ್ಲೂ ಸಹ ಟೈಟಾಗಿ ಅದನ್ನ ಸ್ಟಿಚ್ ಮಾಡ್ಕೋಬೋದು. ಈ ಥರ ಗಂಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಏನೊಂದು ಸಲ. ಆಮೇಲೆ ಏಣು ಇರುತ್ತಲ್ಲ ಬಳೆಗಳು, ಫುಲ್ ಫ್ಲೈನ್ ಬಳೆಗಳನ್ನ ತಗೋಬೇಡ್ರಿ. ಒಂದು ಏಣು ಥರ ಅಂದರೆ ಸ್ಟೆಪ್ ಥರ ತಡ್ಕೋಬೇಕು. ಈ ಥರ ಏನಾದರೂ ಈ ಥರ ನಾವು ಹಾಕ್ತೀವಲ್ಲ, ಅದು ಆ ಕಡೆ ಈ ಕಡೆ ಸರುಗಾಡ್ದಂಗೆ ಚೆನ್ನಾಗಿರುತ್ತೆ. ಫುಲ್ ಫ್ಲೈನ್ ಬಳೆ ಹೆಂಗಾಗ್ಬಿಡುತ್ತೆ ಅಂದರೆ ಅದು ಕರೆಕ್ಟಾಗಿ ಕೂರಲ್ಲ, ಆ ಕಡೆ ಈ ಕಡೆ ಎಲ್ಲ ಸರುಗಾಡೋದು, ಬೇಗ ಲೂಸ್ ಆದಂಗೆ ಆಗೋದು, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಏಣು ಇರುತ್ತಲ್ಲ ಬಳೆ, ಅಂಥದನ್ನು ತಗೊಳ್ರಿ. ಭಾಳ ಚೆನ್ನಾಗಿರುತ್ತೆ ಡಿಸೈನ್. ನಾವು ಚಿಕ್ಕವರಿದ್ದಾಗ ನಮ್ಮ ಹಳ್ಳಿಗಳಿಗೆಲ್ಲ ಮಾಡ್ತಿದ್ರು, ನೋಡ್ತಿದ್ವಿ. ಮನೆಗಳಿಗೆಲ್ಲ ನೇತಾಕಿರೋರು ಬಳೆಗಳನ್ನೆಲ್ಲ ದಾರದ ಕಟ್ಟಿ ಹಾಕಿರೋರು ಅಷ್ಟೇ. ಆಮೇಲೆ ಬಟ್ಟೆಗಳಿಗೂ ಮಾಡಿರೋರು, ಈ ಗೋಡೆಗಳಿಗೆಲ್ಲ ನೇತಾಕೋಕ್ಕೆ ಬಟ್ಟೆಗಳಿಗೂ ಮಾಡಿರೋರು, ಹೊಲಿಗೆ ಹಾಕಿ ಆ ಥರ ಎಲ್ಲ. ಹಳೆ ಕಾಲದವರು ಭಾಳ ಬುದ್ಧಿವಂತರು, ನಿಜವಾಗ್ಲೂ ನಮಗೇನ ಬುದ್ಧಿವಂತರು ಹೇಳ್ಬೇಕಂದ್ರೆ. ಅವರು ನೂಲುಗಳಿಗೆಲ್ಲ ಕೈಯಾಗೆ ಎಣಿತಿದ್ರು ನೂಲುಗಳೆಲ್ಲನ. ಆಮೇಲೆ ಎಷ್ಟೊಂದು ವಿನ್ಯಾಸಗಳನ್ನ ಮಾಡ್ತಾಯಿದ್ರು. ನಾವೇನು ಹೊಸ್ದಾಗಿ ಏನು ಮಾಡ್ತಾಯಿಲ್ಲ. ನೋಡಿ, ಇಲ್ಲಿ ನಾವೇನು ಗಂಟು ಹಾಕಿರ್ತೀವಿ ಅದನ್ನು ಇದ್ರೊಳಗೇ ಬರ್ಬೇಕು. ಅದು ಗಂಟಿನ ಮೇಲೇ ಈ ಥರ ಸುತ್ಕೊಂಡು ಬರಬೇಕಾಗುತ್ತೆ. ಕ್ಲೀನಾಗಿ ಟೈಟಾಗಿ ಇಟ್ಕೋಬೇಕು. ಎಡಗೈಗೆ ಕ್ಲೀನಾಗಿ ಈ ಥರ ಹೆಬ್ಬೆರಳಲ್ಲಿ ಒತ್ತಿ ಇಟ್ಕೊಂಡು ಫಾಸ್ಟಾಗಿ ಈ ರೀತಿ ಸುತ್ಕೊಂಬರ್ರಿ. ಯಾಕೆ ಅಂತಂದರೆ ಭಾಳ ಲೇಟ್ ಆಗಿಬಿಡುತ್ತೆ ನಿಜವಾಗ್ಲೂ. ಇದೆಲ್ಲ ತಯಾರು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗ್ಬಿಟ್ಟು ನೀವು ಗೋಲ್ಡ್ ಕಲರ್ ಬೇಕಾದರೆ ಗೋಲ್ಡ್ ಕಲರ್ ತಗೋಬೋದು. ನಾನು ಇಲ್ಲಿ ಸಿಲ್ವರ್ ಕಲರ್ ಇತ್ತು, ಹಂಗಾಗಿ ಅದನ್ನೇ ತಗೊಂಡಿದ್ದೀನಿ. ಇದನ್ನೆಲ್ಲ ಫುಲ್ ಫಿನಿಶ್ ಆದಮೇಲೆ ಒಳ್ಳೆ ಬೆಳ್ಳಿ ಬಳೆ ಥರ ಕಾಣಿಸುತ್ತೆ. ನೋಡಿ, ಇಲ್ಲಿ ಇದನ್ನು ನೋಡಿದ್ರೆ ಬೆಳ್ಳಿ ಬಳೆ ಥರ ಕಾಣಿಸ್ತೈತೆ. ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ರಿಯಲಾಗಿ ನೋಡೋಕ್ಕೆ ಬೆಳ್ಳಿ ಬಳೆ ಥರನೇ ಐತೆ. ಆಮೇಲೆ ಒಂದು ಸೂಜಿ ದಾರ ತಗೊಂಬಿಟ್ಟು ದಾರನ ಒಂದು 2 ದಪ್ಪ ತಗೋಬೇಕಾಗುತ್ತೆ. ಒಂದು 2 ನೂಲು ಎಕ್ಸ್ಟ್ರಾ ತಗೊಳ್ರಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಟೈಟಾಗಿ ಇದನ್ನೆಲ್ಲ ಲಾಕ್ ಮಾಡ್ಕೋಬೇಕಾಗುತ್ತೆ. ನಾವು ಲಾಸ್ಟಲ್ಲಿ ಉಳಿಯುತ್ತಲ್ಲ, ಅದನ್ನು ಫೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದು ನೂಲು ಎಳೆ ಬಿಚ್ಕೆಂದ ಬರುತ್ತೆ. ಹಂಗಾಗ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಮಡಚಿಬಿಟ್ಟು ಹಾಕಿದರೆ ಚೆನ್ನಾಗೂ ಕಾಣಿಸುತ್ತೆ, ಗೊತ್ತೇ ಆಗೋಲ್ಲ ನಾವು ಸ್ಟಿಚ್ ಮಾಡಿರೋದು ಎಲ್ಲಿ ಅಂತಲೇ ಗೊತ್ತಾಗಲ್ಲ. ಆ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತೈತೆ ಅಂದರೆ. ಈ ಥರ ನೀವು ಎಲ್ಲ ಬಳೆಗಳನ್ನೇ ಮಾಡ್ಕೋಬೋದು. ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡ್ಕೋಬೋದು. ನಿಮ್ಮ ಹತ್ರ ಚುಮ್ಕಿಗಳಿರುತ್ತಲ್ಲ ಅದರಿಂದಲೂ ಮಾಡ್ಬೋದು. ಬೇಕಾದರೆ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ತಂದು ಆರಾಮಾಗಿ ಮಾಡ್ಕೊಬೋದು. ಮನೆಯಲ್ಲೇ ಮಾಡ್ಕೊಳ್ರಿ. ಬೇಕಾದಂಥ ವಿನ್ಯಾಸಗಳು ಮೊಬೈಲಲ್ಲೇ ಸಿಗುತ್ತೆ, ನೋಡ್ಕೊಂಬಿಟ್ಟು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಇಲ್ಲಿ ಬೆಳ್ಳಿ ಬಳೆ ಥರ ಕಾಣಿಸ್ತೈತೆ. ಇದು ಗಾಜಿನ ಬಳೆ, ವೇಸ್ಟ್ ಬಳೆ ಅನ್ನೋ ಥರನೇ ಇಲ್ಲ, ನಾವೇ ಕೈಗೆ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಫುಲ್ ಶೈನಿಂಗಲ್ಲಿ ಕಾಣಿಸ್ತೈತೆ. ಇದು ರಾತ್ರಿ ಲೈಟ್ ಬೆಳಕಿಗೆ ಪಳಪಳ ಅಂತ ಹೊಳಿತಾ ಇರುತ್ತೆ. ಯಾಕೆ ಅಂತಂದರೆ ಈ ನಾನು ತಗೊಂಡಿರುವಂಥ ಲೂಫ್ ಏನಿದೆ ಇದು
ಗೋಲ್ಡ್ ಸಿಲ್ವರ್ ಜೆರಿ ಥರ ಐತಿದು ಲೂಫು, ಹಂಗಾಗ್ಬಿಟ್ಟು ಪಳಪಳ ಅಂತ ಹೊಳಿತೈತೆ. ಆಮೇಲೆ ನೋಡಿ ಇಲ್ಲಿ ಇದು ಡಿಸೈನ್ ಫ್ಲವರ್ಸ್ದು. ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊತೀನಿ. ಕ್ಲೀನಾಗಿ ಕಟ್ ಮಾಡಬೇಕಾಯ್ತು. ಒಂಚೂರು ಆ ಕಡೆ ಈ ಕಡೆ ಹೋದರೆ ಎಲ್ಲ ಥ್ರೆಡ್ ಹಂಗೆ ಬಿಚ್ಕೊಂಬಿಡ್ತಿದ್ವು. ಎಂಬ್ರಾಯ್ಡಿಂಗ್ ಆಗಿರುವಂಥ ಒಂದು ಫ್ಲವರ್ ಥ್ರೆಡ್ಡಿಂದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ. ಬ್ಲೌಸ್ಗಳಿಗೂ ಡಿಸೈನ್ ಮಾಡ್ಬೋದು. ಬೊಟ್ಟುಗಳ ಥರ ಅಲ್ಲಲ್ಲಲ್ಲಿ ಹಾಕಿ ಬ್ಲೌಸ್ಗಳಿಗೆ, ಚಿಕ್ಕ ಮಕ್ಕಳು ಡ್ರೆಸ್ಸು, ಫ್ರಾಕ್ ಹೊಲಿದ್ರೆ ಅವಕ್ಕೆಲ್ಲನ ನಾನು ಯಾವಾಗಲೂ ನಮ್ಮ ಮಗಳಿಗೆಲ್ಲ ಡ್ರೆಸ್ ಹೊಲಿದ್ರೆ ಇದನ್ನೆಲ್ಲ ಹಾಕಿರ್ತೀನಿ ನಾನು. ಹಂಗಾಗ್ಬಿಟ್ಟು ನನ್ನ ಹತ್ರ ಈ ಥರ ಎಲ್ಲ ಇಟ್ಕೊಂಡಿರ್ತೀನಿ ನೋಡಿ. ಇಲ್ಲಿ ಇದನ್ನು ಇವಾಗ ಡಿಸೈನ್ ಮಾಡೋಕ್ಕೆ ಬಳಸ್ತಾಯಿದ್ದೀನಿ. ಸ್ವಲ್ಪ ಗಮ್ ಹಾಕಿ, ಗಮ್ ಇತ್ತು ಅಂತಂದರೆ ಗಮ್ ಹಾಕಿ ಈ ರೀತಿ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬೀಳ್ದಂಗಿರುತ್ತೆ. ಆಮೇಲೆ ಕರೆಕ್ಟಾಗಿ ನಾವು ಎಷ್ಟು ಬೇಕಷ್ಟಕ್ಕೆ ಅಳತೆಗೆ ಕರೆಕ್ಟಾಗಿ ಕೂರುತ್ತೆ ಅಂತ ಸ್ವಲ್ಪ ಗಮ್ ಹಾಕಿದ್ದೀನಿ. ಗಮ್ ಹಾಕಿ ಟೈಟಾಗಿ ಕೂರಿದ್ರೆ ಓಕೆ, ಏನೂ ಅನಿಸಲ್ಲ. ಇದು ದಾರದ್ದು ಬಟ್ಟೆದಾಗಿರೋದ್ರಿಂದ ಟೈಟ್ ಆಗಲ್ಲ, ಅಷ್ಟೊಂದು ಗಮ್ಗೆಲ್ಲ ಹಿಡಿಯಲ್ಲ. ಹಂಗಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಫುಲ್ ಈ ಥರನೇ ಲಾಕ್ ಹಾಕ್ಕೋಬೇಕು. ಫುಲ್ ಈ ಥರ ಲಾಕ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೈಟಾಗಿರಬೇಕು. ಯಾಕೆ ಅಂತಂದರೆ ಭಾಳ ದಿನ ಬಾಳಿಕೆ ಬರೋ ಅಂಥವು. ಒಂದು 5 ವರ್ಷ 10 ವರ್ಷಗಟ್ಟಲೆ ಏನೂ ಆಗೋಲ್ಲ ಇವು. ಇವನ್ನೆಲ್ಲ ಕವರ್ ಹಾಕ್ಬಿಟ್ಟು ನಾವು ಹಾಕ್ಬೇಕಾಗುತ್ತೆ ಗೋಡೆಗೆಲ್ಲನ. ಹಂಗಾದರೆ ಚೆನ್ನಾಗಿರುತ್ತೆ. ತೊಳೆಯೋದು ಅವಾಗವಾಗ ಆ ಥರ ಎಲ್ಲ ಮಾಡಿದರೆ ಚೆನ್ನಾಗಿರಲ್ಲ. ಸ್ಕೆಚ್ ಮಾಡ್ತೀನಿ. ಸ್ಕೆಚ್ ಮಾಡೋದ್ರಿಂದ ಏನಪ್ಪ, ತೊಳೆಯೋದ್ರಿಂದ ಒಂಥರ ಕಲರೆಲ್ಲ ಬಿಟ್ಕೊಂಬಿಡುತ್ತೆ. ಬೇಕು ಅಂತಂದರೆ ಕಲರು ಪೇಂಟ್ಗಳು ತಂದು ಪೇಂಟ್ ಮಾಡ್ಕೋಬೋದು. ನಮಗೆ ಯಾವ ಥರ ಕಲರ್ ಬೇಕು ಅಂತ ಆ ಥರ ಪೇಂಟ್ ಕೂಡ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ನೋಡಿದ್ರೇ ಖುಷಿ ಅನಿಸುತ್ತೆ. ಆ ಥರ 3 ಹಾಕಿದ್ದೀನಿ ನಾನು. 3 ಅಥವಾ 4 ಹಾಕ್ಕೋಬೋದು. ಈ ಬೊಟ್ಟು ಏನಿರ್ತವೆ ಇವು ಡಿಸೈನು, ಅದನ್ನು 3 ಅಥವಾ 4 ಹಾಕ್ಕೋಬೋದು. ನಾನಿಲ್ಲಿ ಸ್ಕೆಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಪೇಂಟ್ ಇತ್ತು ಅಂತಂದರೆ ಪೇಂಟು ಕೂಡ ಮಾಡ್ಕೋಬೋದು ನೀವು. ಸ್ಕೆಚ್ಚಲ್ಲಿ ನಾನು ಕಲರ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಕಲರ ಚೆನ್ನಾಗಿ ಕಾಣಲಿ ಅಂತ. ಇದು ರೆಡ್ ಕಲರು, ಸ್ವಲ್ಪ ಒಂದು ಬ್ಲೂ, ಒಂದು ರೆಡ್ಡು ತಗೊಂಡಿದ್ದೀನಿ. ಇನ್ನೊಂದು ಗ್ರೀನ್ ಕಲರ್ ತಗೊಳ್ತೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗಿಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ, ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಬೆಳ್ಳಿ ಬಳೆ ಥರನೇ ಇದ್ದಾವೆ. ಇವಾಗ ಇದೇ ಥರ ಒಂದು 3 ಬಳೆನ ಇದೇ ಡಿಸೈನಲ್ಲಿ ಮಾಡಿಡ್ತೀನಿ. 3 ಬಳೆ ಇದೇ ಡಿಸೈನಲ್ಲಿ ಮಾಡಿ, ಇನ್ನೂ 2 ಬಳೆನ ಬೇರೆ ಥರ ಡಿಸೈನ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲನೂ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕೆ ಅಂತಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಹಂಗಾಗಿ ನಾನು ಎಲ್ಲನೂ ರೆಡಿ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂದರೆ ನೋಡೋಕ್ಕೂ ಸ್ವಲ್ಪ ಬೋರ್ ಆಗುತ್ತೆ, ಏನು ತೋರಿಸ್ತಾರೆ ಅಂತ. ನೋಡಿ ಇಲ್ಲಿ ಆಲ್ರೆಡಿ ನಾನು 3 ಬಳೆನ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಇನ್ನೂ 2 ಬಳೆ ಇದೆಯಲ್ಲ, ಅದಕ್ಕೆ ಬೇರೆ ಥರ ಫ್ಲವರ್ಸ್ನ ಹಾಕ್ತಾಯಿದ್ದೀನಿ. ಇದು ನೋಡಿ, ಇದು ಬಟ್ಟೆದು ಫ್ಲವರು. ಇದು ಚಿಕ್ಕ ಮಕ್ಕಳು ಡ್ರೆಸ್ಗೆಲ್ಲ ರೆಡಿ ಮಾಡೋಕ್ಕೆ ತಂದಿರೋದು. ಅದನ್ನು ನಾನು ಈ ಥರ ಒಂದು ಅಲಂಕಾರಿಕ ವಸ್ತುಗಳಿಗೆಲ್ಲನ ರೆಡಿ ಮಾಡೋಕ್ಕೆ ಬಳಸ್ತಾ ಇದ್ದೀನಿ. ನೀವು ಅಷ್ಟೇ ಇತ್ತು ಅಂತಂದರೆ ನಮ್ಮ ಹತ್ರ ಯಾವುದಿರುತ್ತೋ ಅದರಲ್ಲೇ ಡಿಸೈನ್ ಮಾಡೋದನ್ನ ಕಲ್ತ್ಕೋಬೇಕು ಅಷ್ಟೇ. ಇಲ್ಲದೆ ಇರೋದನ್ನೆಲ್ಲ ದುಡ್ಡು ಕೊಟ್ಟು ತರೋದು, ಅದೇ ದುಡ್ಡಿಗೆ ಬೇರೆ ಕಡೆ ಬಂದೇ ಬಿಡ್ತವೆ, ಇನ್ನೂ ಚೆನ್ನಾಗಿರೋಂಥವೇ ಬರ್ತವೆ, ಆದರೆ ಬಾಳಿಕೆ ಬರಲ್ಲ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾವೇ ರೆಡಿ ಮಾಡಿರೋದು ಅನ್ನೋವಂಥ ಒಂದು ಖುಷಿ ನಮಗಿರುತ್ತೆ. ಯಾರಾದರೂ ಬಂದು ನೋಡಿದಾಗ ಅದೆಷ್ಟು ಚೆನ್ನಾಗೈತೆ ಅಂತ ಕೇಳಿದರೆ ನಾವೇ ರೆಡಿ ಮಾಡಿದ್ದು ಅಂತ ಎಲ್ಲ ಹೇಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹಂಗಾಗ್ಬಿಟ್ಟು ನಮ್ಮ ಕೈಯಾರೆ ನಾವೇ ರೆಡಿ ಮಾಡೋದು ಭಾಳ ಒಳ್ಳೆಯದು. ಅದರಲ್ಲೂ ಬಾಳಿಕೆ ಬರುತ್ತೆ. ನಾವು ಓನ್ ಪ್ರಿಪೇರ್ ಮಾಡ್ತೀವಿ ಓನಾಗಿ, ಅಂಥದ್ದು ನಿಜವಾಗ್ಲೂ ಬಾಳಿಕೆ ಬರುತ್ತೆ. ನೋಡಿ, ಗಟ್ಟಿ ಬಳೆ ತಗೊಂಡಿದ್ದೀನಿ. ಅದ್ರ ಜೊತೆ ಬರೀ ದಾರ, ಬರೀ ಈ ಥರದಲ್ಲೇ ನಾನು ಬಳಸ್ತಾ ಇರೋದ್ರಿಂದ ಇದು ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಯಾಕೆ ಅಂತಂದರೆ ಇದು ಬಟ್ಟೆದು ಪೂರ್ತಿಯಾಗಿ, ಆಮೇಲೆ ಹೋಮ್ ಮೇಡ್ ನಾವೇ ಮಾಡಿರೋವಂಥ ಒಂದು ಡಿಸೈನ್ ಆಗಿರೋದ್ರಿಂದ ಎಷ್ಟು ವರ್ಷ ಬೇಕಾದರೂ ಏನೂ ಆಗಲ್ಲ. ಬೇಕಾದರೆ ತೊಳೆಯಲೂಬೋದು, ಸೋಪ್ ಹಾಕಿ ನೆನೆಸಿ ತೊಳೆದು ಬಿಸಿಲಿಗೆ ಇಟ್ಟು ಮತ್ತು ಅದನ್ನು ನಾವು ಕ್ಲೀನ್ ಮಾಡಿ ಇಟ್ಬೋದು. ಇಲ್ಲಾಂತಂದ್ರೆ ಕವರ್ ಹಾಕಿಟ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ಲವರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದಿದು, ಚೆನ್ನಾಗಿ ಕಾಣಿಸ್ತೈತೆ. ಬಳೆ ನೋಡಿದರೆ ಈ ಬಳೆ ಅನ್ನೋ ಥರನೇ ಕಾಣಿಸ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ಗಿಳಿಗಳದ್ದು ಜೋರು, ಲವ್ ಬರ್ಡ್ಸ್ದು ಸೌಂಡ್ ಜಾಸ್ತಿ ಮಾಡುತ್ತೆ. ಅದಕ್ಕೆ ಈ ಕಡೆ ಬಂದುಬಿಟ್ಟೆ. ಇವಾಗ ಬರೀ ಅದೇ ಕೇಳಿಸುತ್ತೆ, ಒಂಥರ ಕಿರಿಕಿರಿ ಅನಿಸುತ್ತೆ ವಿಡಿಯೋ ನೋಡೋರಿಗೆ. ಹಂಗಾಗಿ ಈ ಕಡೆ ಬಂದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದೇ ರೀತಿ 2 ಬಳೆನೂ ಸಹ ನಾನು ರೆಡಿ ಮಾಡ್ತೀನಿ.
ಮನೆಗಳಿಗೆ ಏನಿರ್ತಾವೋ ಅದ್ರಾಗೆ ನಾವು ಬೇಕಾದಂಥ ಡಿಸೈನ್ ಮಾಡ್ಬೋದು. ಸುಮ್ಮನೆ ದುಡ್ಡು ಕೊಟ್ಟು ಅಂಗಡಿಗೆ ಹೋಗಿ ತರೋದು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನೆಗಳಿಗೆ ಏನೇನಾದರೂ ಇರ್ತವೆ. ಆಮೇಲೆ ಚಿಕ್ಕ ಮಕ್ಕಳು ಡ್ರೆಸ್ ತಂದಾಗ ಆ ಡ್ರೆಸ್ಗಳಿಗೆಲ್ಲ ಚುಮ್ಕಿಗಳಿರ್ತವೆ, ಅವೆಲ್ಲ ಬಿದ್ದೋಗಿರ್ತವೆ. ಫ್ಲವರ್ಸ್ ಡಿಸೈನ್ ಇರ್ತವೆ ಚಿಕ್ಕ ಮಕ್ಕಳು ಡ್ರೆಸ್ ಒಳಗೆ, ಅವು ಬಿದ್ದೋಗಿರ್ತವೆ ಕೆಲವು ಸಲ ಬಟ್ಟೆ ತೊಳಿಬೇಕಾರೆ. ಅವಾಗ ಅಂಥವೆಲ್ಲ ಬೆಸಾಡ್ದಂಗೆ ಇಟ್ಕೊಂಡು ಈ ಥರ ಬೇಕಾದಂಥ ಡಿಸೈನ ಮಾಡ್ಕೋಬೋದು. ಇನ್ನು ಕಲರ್ ಪೇಪರ್ಗಳು ಇರ್ತಾವಲ್ಲ ಅದ್ರಾಗೂ ಸಹ ಮಾಡ್ಬೋದು. ಬೇಕಾದಂಥ ವಿನ್ಯಾಸಗಳು ಮೊಬೈಲಲ್ಲಿ ಸರ್ಚ್ ಮಾಡಿದರೆ ಬೇಕಾದಷ್ಟು ಬರುತ್ತೆ. ಹಳೆ ಬಳೆಗಳಂತೂ ಇದ್ದೇ ಇರ್ತವೆ. ಅಂತ ನೋಡ್ಕೊಂಡು ನೋಡಿ ಇಲ್ಲಿ ಈ ರೀತಿ ಕರೆಕ್ಟಾಗಿ ಕಟ್ ಮಾಡಬೇಕಾಗ್ತಿದ್ದನ್ನು ಆ ಥರ ಮನೇಲೇ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸ್ಯಾರಿಗಳಿರ್ಬೋದು, ಸ್ಯಾರಿಗಳಲ್ಲಿ ಸಖತ್ತಾಗಿರುವಂಥ ಒಂದು ಡಿಸೈನ್ಸ್ ಬಂದಿರುತ್ತೆ. ಅಂಥರ ಬ್ಲೌಸ್ ಪೀಸು ವೇಸ್ಟ್ ಆಗೋಂಥವು ಇರ್ತವೆ. ಅವನ್ನೆಲ್ಲ ತಗೊಂಡು ಅವ್ರಾಗೂ ಸಹ ಅಲ್ಲಿ ಒಂದು ವಿನ್ಯಾಸಗಳನ್ನ ಮನೇಲೇ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋಗಳನ್ನ ನೋಡಿ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಫಿನಿಶಿಂಗ್ ಆದಮೇಲೆ ಈ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅದನ್ನು ಮುಂಚೆ ನೋಡ್ಕೋಬೇಕು. ನೋಡಿ ನಾನು ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಜೋಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಪರವಾಗಿಲ್ಲ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಈ ಥರ ಇಟ್ಟರೆ ಚೆನ್ನಾಗಿ ಕಾಣುತ್ತಾ ಅಂತ ಎಲ್ಲ ನೋಡ್ಕೊಂಡು ನಿಮಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಓನ್ ಕ್ರಿಯೇಟಾಗಿ ಎಲ್ಲರೂ ಮಾಡ್ಬೋದು. ನಾನು ಅಂತನೆಲ್ಲ, ನೀವು ಅಂತನೆಲ್ಲ. ಇವತ್ತು ಪ್ರತಿ ಒಬ್ಬರೂ ಸಹ ಬುದ್ಧಿವಂತರೆ, ಯಾರೂ ದಡ್ರಿಲ್ಲ. ಅವರವರು ಒಂದು ಕ್ರಿಯೇಟಿವಿಟಿನ ಉಪಯೋಗಿಸ್ಕೊಂಡು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಳೆ ಕಾಲದವರು ಹಗ್ಗಗಳ್ನ ಎಣಿಯೋದಿರ್ಬೋದು, ಅದನ್ನೆಲ್ಲ ಅವ್ರೇನು ಯಾರ ಹತ್ರ ಏನು ಮೊಬೈಲ್ಗಳಲ್ಲಿ ಯಾರೋ ಕಲ್ತಿಲ್ಲ. ಮನೆಗೆ ಯಾರಾದರೂ ಒಬ್ಬರು ಮಾಡೋದನ್ನು ನೋಡಿ ಎಲ್ಲೋ ಹೋಗಿರ್ತಾರೆ, ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡಿಬಿಟ್ಟು ಮನೆಯಲ್ಲಿ ಮಾಡ್ತಾರೆ. ಅದೇ ರೀತಿ ನೋಡಿ ಇಲ್ಲಿ ಇವನ್ನೆಲ್ಲನೂ ಕರೆಕ್ಟಾಗಿ ಜೋಡಿಸ್ಬಿಟ್ಟು ಅಲ್ಲಲ್ಲಿಗೆ ಸೂಜಿ ದಾರನ ತಗೊಂಡು ಇದನ್ನು ಟೈಟಾಗಿ ಫಸ್ಟ್ ಒಂದು 2-3 ಸುತ್ತು ಹಾಕ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಬಟ್ಟೆ ಲೂಫ್ನ ಯೂಸ್ ಮಾಡಿದ್ದೀವಲ್ಲ, ಹಂಗಾಗ್ಬಿಟ್ಟು ಆರಾಮಾಗಿ ಇದನ್ನು ಲಾಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬಟ್ಟೆ ಲೂಫ್ ಯೂಸ್ ಮಾಡಿರೋದ್ರಿಂದ ಸರ್ಗಾಡಲ್ಲ, ಕಡಿಕೆಲ್ಲ ಸರ್ದಾಡಲ್ಲ, ಚೆನ್ನಾಗಿ ಒಂದೇ ತೆಗಿರುತ್ತೆ. ನೋಡಿ ನಾನು ಆ ಬಟ್ಟೆ ಒಳಗಡೆನೇ ಸ್ಟಿಚ್ ಮಾಡ್ತೀನಿ ಸೂಜಿಗೆ. ಆಮೇಲೆ ಒಂದು 2-3 ಸುತ್ತು ದಾರನ ಟೈಟಾಗಿ ತಗೋಬೇಕು. ದಪ್ಪ ದಾರ ಇದ್ದರೆ ಒಂದೆಳೆ ತಗೊಳ್ರಿ, ಇಲ್ಲ ಸಣ್ಣ ದಾರನೇ ಐತೆ ಅಂತಂದರೆ ಒಂದು 4 ಎಳೆ ತಗೋಬೇಕಾಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ದಪ್ಪ ತಗೊಂಡಿದ್ದೀನಿ ನಾನು, ಯಾಕೆ ಅಂತಂದರೆ ಟೈಟಾಗಿ ಕೂರಬೇಕಲ್ಲ, ಹಂಗಾಗಿ ನೋಡಿ ಈ ಥರ ಡಿಸೈನ್ ಬಂದಿದೆ. ಫುಲ್ ಫಿನಿಶಿಂಗ್ ಈ ಥರ ಬಂದಿದೆ. ಯಾರು ಬೇಕಾದರೂ ಮಾಡ್ಬೋದು. ಏನು ನಾನೇ ಹೊಸ್ದಾಗೇನು ವಿಶೇಷವಾಗಿ ಮಾಡಿದ್ದೀನಿ ಅಂತ ಇಲ್ಲ, ನೀವು ಸಹ ನೋಡ್ಕೊಂಡು ಆರಾಮಾಗಿ ನಿಮಗೇನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ಸುತ್ತೆ ಆ ಥರ ಕ್ರಿಯೇಟ್ ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಮಣಿ ಇತ್ತು ಅಂತಂದರೆ ಮನೆಗಳಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರ ಸರಗಳೆಲ್ಲ ಕಿತ್ತೋಗಿರುತ್ತೆ. ಆ ಥರದ ಮಣಿಗಳನ್ನ ಬಿಸಾಕಕ್ಕೆ ಹೋಗ್ಬೇಡ್ರಿ. ಅಂಥವೆಲ್ಲ ಇಟ್ಕೊಂಡು ಈ ಥರ ಏನಾದರೂ ಒಂದು ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಇದು ನನ್ನ ಮಗಳದ್ದು ಸರ. ಇದು ನಾನು ಇದೇ ಸರನ ಯಾವ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ. ಇಲ್ಲ ಅಂತಂದರೆ ನೀವು ಬೇರೆ ದಾರ ತಗೊಂಡು ಬೇರೆ ಮಣಿಯೆಲ್ಲ ಹಾಕಿ ಸ್ಟಿಚ್ ಮಾಡ್ಕೋಬೋದು. ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸರಗಳಿದ್ದಾವೆ ಅಂದರೆ ಅವನು ಸಹ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಕಾಣುವಂಥ ಒಂದು ಅಲಂಕಾರಿಕ ವಸ್ತು. ಅದು ಎಷ್ಟು ದಿನನಾದರೂ ಇರಲಿ, ನೋಡೋಕ್ಕೊಂದು ಖುಷಿ ಅನಿಸುತ್ತೆ. ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಕೋಕ್ಕಾಗಲ್ಲ. ಇವಾಗಿನ ಮಕ್ಕಳು ಹೆಂಗೆ ಅಂದರೆ ಒಂದೇನಾದರೂ ಒಂದು ಸರ ತಂದು ಕೊಟ್ಟರೆ ಹೊಸದು ಬಂತು ಅಂತಂದರೆ ಆ ಸರ ಹಾಕೋದೇ ಇಲ್ಲ, ಅದು ಬಿಸಾಕಿದ್ರು ಅಂತಾನೆ. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಏನೇನಾದರೂ ಡಿಸೈನೇ ಮಾಡಿರಿ, ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಮಾಡ್ಬೋದು, ಏನು ನಾನು ಅಂತಲೇ ಅಲ್ಲ. ಅದನ್ನು ಲಾಸ್ಟಲ್ಲಿ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಗಂಟು ಹಾಕ್ಕೋಬೇಕು, ಚೆನ್ನಾಗಿ ಕಾಣುತ್ತೆ. ಯಾಕೆ ಅಂತಂದರೆ ಗಂಟು ಎಲ್ಲ ಮೇಲೆ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಬ್ಯಾಕ್ ಸೈಡಿಂದ ಈ ರೀತಿ ಲಾಕ್ ಹಾಕ್ಕೊಂತಿದ್ದೀನಿ ನೋಡಿ. ಈ ಥರ ಮಣಿ ಎಲ್ಲ ಹಾಕಿ ಇವಾಗ ಅದನ್ನೆಲ್ಲನೂ ಫುಲ್ಲು ಈ ಥರ ಎಳೆದು ಟೈಟಾಗಿ ಲಾಕ್ ಮಾಡ್ಕೋಬೇಕು ಅಷ್ಟೇ. ಸೂಜಿ ದಾರ ಇದ್ದರೆ ಸಾಕು, ಬಳೆ ಇದ್ದರೆ ಸಾಕು. ಇನ್ನೂ ನಿಮಗೆ ಲೂಪ್ಗಳು ಅದನ್ನೆಲ್ಲ ತರೋಕ್ಕಾಗಲ್ಲ ಅಂದರೆ ಇನ್ನೊಂದು ಐಡಿಯಾ ಹೇಳ್ತೀನಿ. ಮಿಂಚು ಇವಾಗೆಲ್ಲ ಬ್ಲೌಸ್ ಪೀಸ್ಗಳೆಲ್ಲ ಸಖತ್ ಮಿಂಚು ಈ ಥರದ ಇರ್ತಾವಲ್ಲ, ಅವನ್ನ ಕಟ್ ಮಾಡ್ಕೊಂಬಿಟ್ಟು ಅವನ್ನೇ ಸುತ್ತಿರಿ, ಚೆನ್ನಾಗಿರ್ತವೆ. ಆದರೆ ದಾರ ಎಲ್ಲ ಕಾಣಬಾರ್ದು, ಆ ಥರ ಸುತ್ತಿ ಆ ಥರ ನೀವು ರೆಡಿ ಮಾಡ್ಕೊಳ್ರಿ. ಅದು ತರ್ರಿ ಇದು ತರ್ರಿ ಏನು ಹೇಳಲ್ಲ ನಾನು. ನಿಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ವೀಡಿಯೋಗಳಿಗೆಲ್ಲ
ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತೈತೆ. ನನಗೆ ಹೆಂಗಪ್ಪ ಅಂತಂದರೆ ಇಲ್ಲದೇ ಇರೋದಂತಲ್ಲ ಮಾರ್ಕೆಟಲ್ಲಿ ತರ್ರಿ, ಆನ್ಲೈನಲ್ಲಿ ತರಿಸ್ರಿ, ಈ ಥರ ಎಲ್ಲ ನನಗೆ ಹೇಳೋಕ್ಕೆ ಇಷ್ಟನೇ ಆಗಲ್ಲ. ನೋಡಿ ಇಲ್ಲಿ ಫುಲ್ಲು ನಾನು ರೆಡಿ ಮಾಡಿದ್ದೀನಿ. ಯಾಕೆ ಅಂತಂದರೆ ನಾವು ಹಳ್ಳಿ ಕಡೆ ಬೆಳೆದಿರೋರು, ನಮಗೆ ಗೊತ್ತೈತೆ ಆನ್ಲೈನಾಗೆ ಎಲ್ಲನೂ ತರ್ಸೋಕ್ಕಾಗಲ್ಲ, ಇವತ್ತಿನ ಕಾಲದ ಜೀವನ ಮಾಡೋದೇ ಕಷ್ಟ ಇರುತ್ತೆ ಅಂತ ಹೇಳಿ ನಾನು ಮನೆಗೆ ಏನಿರ್ತಾವೆ ಅದನ್ನೇ ಉಪಯೋಗಿಸ್ಕೊಂಡು ಈ ಥರ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ನಿಜವಾಗ್ಲೂ ನಮ್ಮ ಮನೆಯವರಂತೂ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಪಟ್ಬಿಟ್ರು. ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ. ನಾನು ಅಷ್ಟೇ ನೋಡೋಕ್ಕೆ ಖುಷಿ ಅನ್ನಿಸ್ತೈತೆ. ಎಷ್ಟು ವರ್ಷ ಬೇಕಾದರೂ ಹಾಳಾಗಲ್ಲ, ಇದಷ್ಟು ಚೆನ್ನಾಗಿದೆ. ಇದೇ ಥರ ನೀವು ಸಹ ಮಾಡ್ಕೊಳ್ಳಿ. ಹಾಗೆಯೇ ಮೊದಲನೇ ಸಲ ಯಾರೆಲ್ಲ ವೀಡಿಯೋನ ಕ್ಲಿಕ್ ಮಾಡಿದ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದನೇ ಹೇಳ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಹೆಚ್ಚು ಹೆಚ್ಚು ವಿನ್ಯಾಸಗಳನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ವೀಡಿಯೋಸ್ಗಳಿಗೆ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಈ ವಿಡಿಯೋ ಏನು ಅನ್ನಿಸ್ತು, ನೀವು ಸಹ ನಿಮಗೆ ಏನು ತೋಚುತ್ತೆ ಆ ಥರ ಡಿಸೈನ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡ್ಬೋದು. ಯಾಕೆಂದರೆ ಒಂದೊಂದು ಮಾತುಗಳು ಒಂದೊಂದು ಇನ್ಸ್ಪಿರೇಷನ್ ಆಗುತ್ತೆ ಕೆಲವರಿಗೆ. ಒಂದು ವಿಡಿಯೋ ನೋಡಿದಾಗ ಒಂಚೂರು ಏನಾದರೂ ನಮ್ಗೆ ಯೂಸ್ ಆಯಿತು ಅಂತಂದರೆ ಅಲ್ಲಿ ನಮಗೆ ಖುಷಿ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಯಾವತ್ತೂ ಅಷ್ಟೇ ಒಂಚೂರು ಏನಾದರೂ ನಮ್ಮಿಂದ ಅವ್ರಿಗೆ ಉಪಯೋಗ ಆಯಿತು, ಇನ್ಸ್ಪೈರ್ ಆಯಿತು ಅಂತಂದರೆ ಅದಕ್ಕಿಂತ ಖುಷಿ ನನಗೆ ಇನ್ನೊಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಮಾಹಿತಿ ಕೊಡೋ ಅಂಥವ್ರನ್ನ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಹಾಗೆಯೇ ಎಲ್ರಿಗೂ ಕೂಡ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ತೆ.